Yeah. Hallelujah. So 1 John 4 verses. First John 4 verse 19 says. जुआंग बरेले पहिले पत्र अध्याय 4 वाक्य 19 म्हणता We love because he first loved us. ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. Hallelujah. Hallelujah. We loved him because he has loved us before. ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದ ನಾವು ದೇವರನ್ನು ಪ್ರೀತಿಸುತ್ತಿದ್ದೇವೆ. 1 John 4 verse 19. ಯೋಹಾನನ ಮೊದಲ ಪತ್ರ ಅಧ್ಯಾಯ 4 ವಾಕ್ಯ 9. Verse 18 goes like this. 18ನೇ ವಾಕ್ಯ ಹೇಳ್ತದೆ, There is no fear in love. ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. Apart from everything there is fear, but there is no fear in love. ಪ್ರೀತಿ ಎಲ್ಲಿದೆಯೋ ಅಲ್ಲಿ ಭಯ ಎಂಬುದು ಇರುವುದಿಲ್ಲ. ಬೇರೆಲ್ಲ ಕಡೆ ಭಯ ಇರ್ತದೆ. In everything there is fear, but in love there is no fear. ಎಲ್ಲದರಲ್ಲೂ ಭಯ ಇರ್ತದೆ ನಮಗೆ, ಆದರೆ ಎಲ್ಲಿ ಪ್ರೀತಿ ಇದೆಯೋ ಪ್ರೀತಿಯಲ್ಲಿ ಭಯ ಎಂಬುದು ಇರುವುದಿಲ್ಲ. The only place where fear can't enter is the place of love. ಒಂದೇ ಒಂದು ಸ್ಥಳಕ್ಕೆ ಭಯ ಪ್ರವೇಶಿಸಲಿಕ್ಕೆ ಅಸಾಧ್ಯ. ಯಾವುದು ಸ್ಥಳ? ಪ್ರೀತಿ. ಎಲ್ಲಿ ಪ್ರೀತಿ ಇದೆಯೋ ಆ ಸ್ಥಳಕ್ಕೆ ಭಯ ಪ್ರವೇಶಿಸುವುದಿಲ್ಲ. ಒಂದು ಚಪ್ಪಾಳೆ ಕೊಡೋಣ ಪ್ರಿಯರೇ ಗಟ್ಟಿಯಾಗಿ. When light comes, darkness flee. ಹೇಗೆ ಬೆಳಕು ಬರುವಾಗ ಕತ್ತಲೆ ಮಾಯ ಆಗ್ತದೆ, ದೂರ ಓಡಿ ಹೋಗ್ತದೋ, You don't have to cast out darkness after switching on the light. ನೀವು ಒಂದು ಲೈಟ್ ಆನ್ ಮಾಡಿ ಕತ್ತಲೆಯನ್ನು ಓಡಿಸಬೇಕಂತ ಇಲ್ಲ, ಅದು ತನ್ನಿಂತಾನೆ ಹೋಗ್ತದೆ. Automatically darkness will flee from that. ತನ್ನಿಂತಾನೆ ಆ ಕತ್ತಲೆ ಏನಾಗ್ತದೆ? ಮಾಯ ಆಗ್ತದೆ. Same way, ಅದೇ ಪ್ರಕಾರ when you are filled with the love of God, ನಾವು ಯಾವಾಗ ದೇವರ ಪ್ರೀತಿಯಲ್ಲಿ ಪರಿಣಾಮಕಾರಿಯಾಗಿ ನಾವು ದೇವರನ್ನು ಪ್ರೀತಿಸ್ತೇವೋ, love of the Father, ದೇವರ ಪ್ರೀತಿ, that love of the Father, when you are filling with that love will cast us away. ಆ ದೇವರ ಪ್ರೀತಿಯಲ್ಲಿ ಯಾವಾಗ ನಾವು ತುಂಬುತ್ತೇವೋ ನಮ್ಮೊಳಗಿರುವಂತ ಎಲ್ಲ ಭಯಗಳು ಏನಾಗ್ತವೆ? ಮಾಯವಾಗ್ತವೆ. Bible never say when you are in fear go and pray. Bible say be filled with the love of God. Love is the solution for fear. ನೋಡಿ, ಯಾವಾಗ ಭಯ ಬಂದಾಗ ಬೈಬಲ್ ನಮ್ಗೆ ಹೇಳೋದಿಲ್ಲ ನೀವು ಹೋಗಿ ಪ್ರಾರ್ಥನೆ ಮಾಡಿ ಅಂತ. Love is the solution. Love is the medicine for the fear. ಒಂದು ಭಯಕ್ಕೆ ಒಂದು ಔಷಧಿ ಅಂತ ಇದೆ, ಆದ್ರೆ ಅದು ಪ್ರೀತಿ. I have fear. ನನ್ನ ಬಳಿ ಭಯ ಇದೆ ನನಗೆ. Now I am trying many other things. ನಾನು ಏನ್ ಮಾಡ್ತೇನೆ? ನನಗೆ ಭಯ ಇದ್ದಾಗ ತುಂಬಾ ವಿಚಾರಗಳನ್ನು ಟ್ರೈ ಮಾಡ್ತೇನೆ. ಆದ್ರೆ ನನ್ನ ಭಯದಿಂದ ಹೊರಗೆ ಬರಬೇಕು ಅಂತ, to come out of this fear. ಈ ಭಯದಿಂದ ಹೊರ ಬರಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಡ್ತೇನೆ. Nothing will never work out. ಯಾವುದೂ ಕೆಲಸ ಮಾಡುವುದಿಲ್ಲ. Perfect love cast away the fear. ಪರಿಶುದ್ಧ ಪ್ರೀತಿ ಎಲ್ಲಿದೆಯೋ ಆ ಪರಿಶುದ್ಧ ಪ್ರೀತಿ ನಮ್ಮಲ್ಲಿರುವಂತ ಎಲ್ಲ ಭಯವನ್ನು ದೂರ ಮಾಡ್ತದೆ. Love has to come. ಪ್ರೀತಿ ನಮ್ಗೆ ಪ್ರೀತಿ ಬರ್ಬೇಕಷ್ಟೇ, ಪ್ರೀತಿ ತುಂಬಬೇಕು ನಮ್ಮೊಳಗಡೆ. Hallelujah. Hallelujah. Love has to come. Now love has come. ಈಗ ಪ್ರೀತಿ ಬಂದಿದೆ. That's what we read in verse 17. 17ನೇ ವಾಕ್ಯ ಹೇಳ್ತದೆ ನಮಗೆ. It's not first we have loved him, but it says he has loved us. ನಾವು ಮೊದಲು ಪ್ರೀತಿ ಮಾಡಿದ್ದಲ್ಲ ದೇವರನ್ನು. ದೇವರ ವಾಕ್ಯ ಹೇಳ್ತದೆ ಇದರಿಂದಾಗಿ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬಂದಿದೆ. ಪ್ರೀತಿ ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದಾರೆ. So the love has come already. ಆ ಪ್ರೀತಿ ಏನಿದೆ ಅದು ಆಗಾಗಲೇ ಬಂದಾಗಿದೆ ನಮಗೆ. Now there is no place for fear. ಹಾಗಾದ್ರೆ ನಮ್ಮೊಳಗೆ ಭಯಕ್ಕೆ ಅವಕಾಶ ಇರಬಾರದು. In the above verse it says perfect love. Love has to be perfected. ನೋಡಿ 17ನೇ ವಾಕ್ಯ, ಇದರಿಂದ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬಂದಿರುತ್ತದೆ. ಸಿದ್ಧಿ ಮೀನ್ಸ್ ಪರ್ಫೆಕ್ಷನ್. Siddhi. Love has to be perfect. When the love is perfect, it will start its work because love is in its fullness. ನೋಡಿ, ಯಾವಾಗ
ಪ್ರೀತಿ ಪರಿಪೂರ್ಣತೆಗೆ ಬರ್ತದೋ ಆವಾಗ ಅದು ಕೆಲಸ ಮಾಡಲಿಕ್ಕೆ ಆರಂಭಿಸ್ತದೆ. Love is not an effort, but it is a fruit. ನೋಡಿ, ಪ್ರೀತಿ ಎನ್ನುವುದು ನಮ್ಮ ಪರಿಶ್ರಮ ಅಲ್ಲ, ಅದೊಂದು ಫಲ. You know, in Galatians chapter 5 verse 22, there it is written, the fruits of the Spirit. ಗಲಾತ್ಯದವರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯ 22ರಲ್ಲಿ ಪವಿತ್ರಾತ್ಮರ ಒಂದು ಫಲ ಪ್ರೀತಿ. The first fruit is ಮೊದಲ ಫಲ ಏನಿದೆ, ಪವಿತ್ರಾತ್ಮರು ಕೊಡುವ ಫಲಗಳಲ್ಲಿ ಮೊದಲನೇದು ಪ್ರೀತಿ. Love is the first fruit of the Spirit. ಪವಿತ್ರಾತ್ಮರು ನಮಗೆ ಮೊದಲು ಕೊಡಬಹುದಾದಂತ ಮೊದಲ ಫಲ ಏನಿದೆ ನೋಡಿ, ಅದು ಪ್ರೀತಿ. What is the first fruit? Love is the first fruit. ಪವಿತ್ರಾತ್ಮರು ಕೊಡುವ ಫಲಗಳಲ್ಲಿ ಮೊದಲನೇದು ಯಾವುದು? ಪ್ರೀತಿ. ಗಟ್ಟಿಯಾಗಿ ಹೇಳಿ, ಯಾವುದು? ಪ್ರೀತಿ. Yes. It's not says after receiving the Holy Spirit you have to try, then you will be fruitful. No, this has to come from the seed. ನೋಡಿ, ಪವಿತ್ರಾತ್ಮರನ್ನು ಸ್ವೀಕರಿಸಿದ ಮೇಲೆ ನಾವು ಪ್ರಯತ್ನಿಸಬೇಕಂತಿಲ್ಲ. ಆಗ ಪವಿತ್ರಾತ್ಮ ಯಾವಾಗ ಬರ್ತದೋ ನಮ್ಮಲ್ಲಿ ಪ್ರೀತಿ ತುಂಬುತ್ತದೆ. By trying you cannot produce fruit. ನೋಡಿ, ನಾವು ಪ್ರಯತ್ನಿಸಿ ಏನೂ ಫಲಗಳನ್ನು ಪಡಿಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. It has to come from the seed. ನೋಡಿ, ಆ ಪವಿತ್ರಾತ್ಮರ ಬೀಜದಿಂದ ನಮ್ಮೊಳಗಿರುವಂತಹ ಪವಿತ್ರಾತ್ಮ ತುಂಬಿದಾಗ ಆ ಒಂದು ಉತ್ಪನ್ನ ಮಾಡ್ತದೆ ಬೀಜ. ಆ ಬೀಜದಿಂದ ಏನ್ ಬರ್ತದೆ? ಪ್ರೀತಿ. I have enmity with you and I am trying my level best to love you because Bible says love your enemy. ನೋಡಿ, ನನಗೆ ಯಾರೋ ಒಬ್ಬರ ಮೇಲೆ ದ್ವೇಷವಿದೆ. ಪವಿತ್ರ ಪುಸ್ತಕ ಹೇಳ್ತದೆ ನಮಗೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿ. ನಾನು ಪ್ರಯತ್ನಿಸ್ತೇನೆ ಪ್ರೀತಿಸಲಿಕ್ಕೆ. I am trying my level best to love him. ನಾನು ನನ್ನ ಪ್ರಯತ್ನ ಮಾಡ್ತೇನೆ ನನ್ನ ಶತ್ರುವನ್ನು ಪ್ರೀತಿಸಲಿಕ್ಕೆ. You will never succeed that. ಆದರೆ ನಾವು ಯಾವತ್ತೂ ಫಲಪ್ರದವಾಗುವುದಿಲ್ಲ. You can maybe act that you are loving. ನಾವು ಏನ್ ಮಾಡ್ತೇವೆ ಅಂದ್ರೆ ಅವರನ್ನು ಪ್ರೀತಿಸ್ತೇವೆ ಎಂದು ನಾಟಕ ಮಾಡಬಹುದಷ್ಟೇ. You cannot love him from the heart. ನಮ್ಮ ಹೃದಯದಿಂದ ಪ್ರೀತಿಸಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. Maybe we will act like, oh, I'm loving you so much, 2 much, 3 much, 4 much. All these things we can say. ನಾವು ಹೇಳಬಹುದು, ನಾನು ಅವರನ್ನು ತುಂಬಾ ತುಂಬಾ ಪ್ರೀತಿ ಮಾಡ್ತೇನೆ ಅಂತ ಹೇಳಬಹುದು. But from your heart you cannot love your enemy. ಹೃದಯದಾಳದಿಂದ ನಮ್ಮ ಶತ್ರುಗಳನ್ನು ಪ್ರೀತಿ ಮಾಡ್ಲಿಕ್ಕೆ ನಮಗೆ think someone was the reason for your destruction. Someone destroyed you brutally. ನೋಡಿ, ನಿಮ್ಮನ್ನು ಒಬ್ರು ಯಾರೋ ಸಂಪೂರ್ಣವಾಗಿ ನಿಮ್ದು ಇದ್ದುದನ್ನೆಲ್ಲವನ್ನು ಧ್ವಂಸ ಮಾಡಿದ್ರು, ಹಾಳು ಮಾಡಿದ್ರು, ಕೆಡವಿದ್ರು. Now you have to love him or her. ಅಂತ ವ್ಯಕ್ತಿಯನ್ನು ಪ್ರೀತಿಸಬೇಕು. You will try your level best. ನಾವು ಏನ್ ಮಾಡ್ತೇವೆ, ಯೇಸುಸ್ವಾಮಿ ಹೇಳಿದ್ರಲ್ಲ, ಪ್ರಯತ್ನ ಮಾಡ್ತೇವೆ. You will bring Bible. Oh God, help me. ನಾವೇನ್ ಮಾಡ್ತೇವೆ, ಆ ವ್ಯಕ್ತಿಯನ್ನು ಪ್ರೀತಿಸಲಿಕ್ಕೆ ಬೈಬಲ್ ಹಿಡಿದು you will take rosary and say, oh God, help me. ನಾವು ಜಪಮಾಲೆ ತೆಗೆದುಕೊಂಡು ಪ್ರಾರ್ಥನೆ ಮಾಡಬಹುದು, ನನಗೆ ಶಕ್ತಿ ಕೊಡು. Love is not an effort. ಪ್ರೀತಿ ಎನ್ನುವುದು ಅದೊಂದು ನಾವು ಪಡುವಂತ ಶ್ರಮ ಅಲ್ಲ. It is a fruit. ಅದೊಂದು ಫಲ. Fruit must come from the seed. ಆ ಫಲ ಯಾವುದರಿಂದ ಬರಬೇಕು? ಒಂದು ಬೀಜದಿಂದ ಉತ್ಪನ್ನ ಆಗಬೇಕು. That's why it is written, the seed has given to us. He has loved us first before we were loving him. ನೋಡಿ, ಯಾವಾಗ ಯೇಸು ಸ್ವಾಮಿ ನಮ್ಮನ್ನು ಮೊದಲು ಪ್ರೀತಿಸ್ತಾರೋ ಆ ಪ್ರೀತಿಯ ಬೀಜ ನಮ್ಮ ಒಳಗಡೆ ಅಡಕವಾಗಿದೆ ಇದೆ. Hallelujah. Preeti seed, the seed love he has put into us already. ಪ್ರೀತಿಯ ಬೀಜವನ್ನು ಯೇಸು ಸ್ವಾಮಿ ನಮ್ಮ ಒಳಗಡೆ ಆಲ್ರೆಡಿ ಇಟ್ಟಿದ್ದಾರೆ. It's not that you have loved him, but he has loved you. ಅದರಿಂದ ನಾವು ಅವರನ್ನು ಪ್ರೀತಿಸಿದಲ್ಲ, ಅವರೇ ನಮ್ಮನ್ನು ಪ್ರೀತಿಸಿದ್ದಾರೆ. ಮತ್ತು ಆ ಪ್ರೀತಿಯ ಬೀಜ he has put the seed. ನಮ್ಮ ಒಳಗಡೆ ಆ ಬೀಜವನ್ನು ಹಾಕಿದ್ದಾರೆ. Now it has to grow in us. ಈಗ ಬೀಜ ಮೊಳಕೆ ಒಡೆಯಬೇಕು. It has to come into the perfection. ಅದು ಏನ್ ಮಾಡಬೇಕು? ಸಿದ್ಧಿಗೆ ಬರಬೇಕು, ಪರಿಪೂರ್ಣತೆಗೆ ಬರಬೇಕು. When the perfect love, ಯಾವಾಗ ಪರಿಪೂರ್ಣ ಪ್ರೀತಿ, cast away the fear. ಯಾವಾಗ ಪರಿಪೂರ್ಣ ಪ್ರೀತಿ ನಮ್ಮಲ್ಲಿ ಇರ್ತದೋ ಆಗ ಎಲ್ಲ ಭಯಗಳು ನಮ್ಮಿಂದ ದೂರ ಆಗ್ತದೆ. Love has to be mature in us. ನಮ್ಮಲ್ಲಿ ಆ ಪರಿಪಕ್ವತೆಗೆ ಬರಬೇಕು ಆ ಪ್ರೀತಿ. How come love will be mature? ಹೇಗೆ ನಮ್ಮ ಪ್ರೀತಿ, ನಮ್ಮೊಳಗೆ ಪ್ರೀತಿ ಹೇಗೆ ಪರಿಪಕ್ವಕ್ಕೆ ಬರುವುದು? Love need place for exercise to be mature. That's why you need a hated friend. You need somebody who is cheating you. ನೋಡಿ, that's the place where love is getting. ನಮ್ಮ ಪ್ರೀತಿ ನಮ್ಮೊಳಗೆ ಪರಿಪಕ್ವಕ್ಕೆ ಬರ್ಲಿಕ್ಕೆ ಒಂದು ಅವಕಾಶ ಬೇಕು. ನಮಗೊಬ್ಬ ಶತ್ರು ಬೇಕು.
ನಮ್ಮನ್ನು ದ್ವೇಷಿಸುವವರು ಬೇಕು, ಇದನ್ ಇಟ್. ಹಾ, ಆಗ ಮಾತ್ರ ನಾವು ಅದೊಂದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ನಮ್ಮ ಒಳಗಡೆ, ಅಲ್ವಾ? ಇಲ್ಲದ್ರೆ ಯಾರನ್ನು ಪ್ರೀತಿಸುವುದು? You are saying you have love. When it will be proven? Somebody should hurt you. ನೀವು ಹೇಳ್ತೀರಿ ನನ್ನಲ್ಲಿ ಪ್ರೀತಿ ಇದೆ ಅಂತ. ಅದು ಹೇಗೆ ನಂಗೆ ಗೊತ್ತಾಗೋದು ಈ ಮನುಷ್ಯ ತುಂಬಾ ಪ್ರೀತಿಸ್ತಾನೆ ಅಂತ? ಶತ್ರುಗಳು ಇದ್ರೆ ಮಾತ್ರ ತಾನೇ ಗೊತ್ತಾಗೋದು. That's the opportunity to mature the love. ಏನು ನಮ್ಮೊಳಗಿನ ಪ್ರೀತಿ ಪರಿಪಕ್ವಕ್ಕೆ ಬರುವುದು ಯಾವಾಗ ಅಂದ್ರೆ, ನಾನು ಶತ್ರುಗಳಿದ್ದಾರೆ ನನಗೆ, ಆ ಶತ್ರುವನ್ನು ನಿಜವಾಗಿ ಹೃದಯದಿಂದ ಪ್ರೀತಿಸಿದಾಗ ಮಾತ್ರ ನನ್ನೊಳಗೆ ಪ್ರೀತಿ ಉಂಟಂತ ಗೊತ್ತಾಗೋದು. ಹೌದಲ್ವಾ? ಎಸ್. Every incident which is happening in your life is an opportunity to mold your seed, grow your seed, to mature your seed, perambulate your seed. ನಮ್ಮ ಬದುಕಿನಲ್ಲಿ ಏನಾದರೂ ಕೆಟ್ಟದ್ದು ನಡೀತದೆ, ಕಷ್ಟಗಳು ಬರ್ತವೆ, ನಮ್ಮೊಳಗಿರುವಂತ ಆ ಪ್ರೀತಿಯ ಬೀಜ ಪರಿಪಕ್ವಕ್ಕೆ ಬರ್ಲಿಕ್ಕೆ ಅದೊಂದು ದಾರಿ. Hallelujah. Hallelujah. See why Judas has to come and kiss and betray. ಯಾಕೆ ಯೂದನು ಬಂದು ಯೇಸು ಸ್ವಾಮಿಗೆ ಮುತ್ತು ಕೊಟ್ಟು ಗುರುದ್ರೋಹ ಮಾಡ್ಬೇಕು ಹೇಳಿ? That's the opportunity to prove Jesus is love. ನೋಡಿ, Judas how prove? ನೋಡಿ, ಯೂದನು ಮುತ್ತು ಕೊಟ್ಟಿದ್ರಿಂದ ಮತ್ತು ಯೇಸು ಸ್ವಾಮಿ ಆ ಕ್ಷಣದಲ್ಲೂ ಕೂಡ ಯೇಸು ಸ್ವಾಮಿಯ ಯೂದನನ್ನು ಪ್ರೀತಿಸಿದ್ರಿಂದ ಯೇಸು ಸ್ವಾಮಿ ಎಷ್ಟು ನಮ್ಮನ್ನು ಪ್ರೀತಿಸ್ತಾರೆ ಎಂದು ತೋರಿಸಲಿಕ್ಕೆ ಒಂದು ಅವಕಾಶ. ಹೌದಲ್ವಾ? ನೋಡಿ, God Father, they don't know what they are doing, forgive them. This prayer has to pray. So for that Jesus has to crucify. ಯೇಸು ಸ್ವಾಮಿ ಶಿಲುಬೆ ಮೇಲೆ ತಂದೆ ಕ್ಷಮಿಸುವವರನ್ನು ಅವರೇನು ಮಾಡುತ್ತೀಯರು ಅವರು ಅರಿಯರು ಅಂತ ಒಂದು ಮಾತು ಹೇಳಿದ್ರಲ್ಲ, ಅದು ಹೇಳಬೇಕಾದ್ರೆ ಅದರ ಮೊದಲು ಯೇಸುವನ್ನು ತುಂಬಾ ಜನರು ಗುರುದ್ರೋಹ ಮಾಡಬೇಕು. ಆ ಹಂತದಲ್ಲಿ ಯೇಸು ಸ್ವಾಮಿ ಏನು ಹೇಳಬೇಕು? ಆ ಪ್ರೀತಿಯಿಂದ ಈ ಮಾತನ್ನು ಹೇಳಬೇಕು. ಆಗ ಯೇಸು ಸ್ವಾಮಿ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಗೊತ್ತಾಗ್ತದೆ. Now we are saying I don't want to be crucified, but love has to be mature. ನೋಡಿ, ಈಗ ನಮ್ಗೆ ಕಷ್ಟ ಸಿಗಬಾರ್ದು, ನಮ್ಗೆ ಶಿಲುಬೆಗಳು ಸಿಗಬಾರ್ದು, ಆದ್ರೆ ನನ್ನೊಳಗಿರುವಂತ ಪ್ರೀತಿ ಏನಾಗಬೇಕು? ಗಟ್ಟಿ ಆಗ್ಬೇಕು, ಪರಿಪಕ್ವ ಆಗ್ಬೇಕು ಅಂತ ಆಶಿಸ್ತೇವೆ. ಹೇಗೆ ಸಾಧ್ಯ? No love will mature unless and until it has to be go through the test. ನಮ್ಮೊಳಗಿನ ಪ್ರೀತಿ ಇದೆ, ನಮ್ಮಲ್ಲಿ ಪ್ರೀತಿ ಇದೆ, ಅದು ಪ್ರೀತಿ ಗಟ್ಟಿ ಇದೆ ಅಂತ ಗೊತ್ತಾಗಬೇಕಾದ್ರೆ ಅದು ಏನಾಗಬೇಕು? ಪರೀಕ್ಷೆಗೆ ಒಳಪಡಬೇಕು. It has to be mature. ಅದು ಪರಿಪಕ್ವಕ್ಕೆ ಬರಬೇಕಾದ್ರೆ ತುಂಬಾ ಕಠಿಣ ಪರೀಕ್ಷೆಗೆ ಒಳಪಡಬೇಕು. Hallelujah. Hallelujah. Instead of hatredness, love should come. For that what we need? Somebody who is loving you like a brother or sister should betray you. Then you will know what is coming out. What is the outcome? Hatredness or love? ನೋಡಿ, ನಮ್ಮೊಳಗಿನ ಪ್ರೀತಿ ಹೆಂಗ್ ಗೊತ್ತಾಗಬೇಕು ನನ್ನಲ್ಲಿ ಪ್ರೀತಿ ಇದೆ ಅಂತ? ನನ್ನನ್ನು ಅತಿಯಾಗಿ ಪ್ರೀತಿಸಿದಂತ ಒಬ್ಬ ವ್ಯಕ್ತಿ ನನಗೆ ತುಂಬಾ ನೋವು ಕೊಡಬೇಕು. ಆ ನೋವಿನಲ್ಲಿ ಒಂದು ವೇಳೆ ನನಗೆ ಕ್ಷಮಿಸಲಿಕ್ಕೆ ಸಾಧ್ಯವಿದೆ ಆದ್ರೆ ಆವಾಗ ನನ್ನಲ್ಲಿ ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತದೆ. ಇಲ್ಲಂದ್ರೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ? So every long suffering is an opportunity to mature your fruit. That is the first fruit, love. ನೋಡಿ, ನಮ್ಮಲ್ಲಿ ದೀರ್ಘಕಾಲದ ಕೆಲವರು ಕಷ್ಟ ಸಹಿಸ್ತಾರೆ. ಆ ದೀರ್ಘಕಾಲದ ಕಷ್ಟ ಸಹನೆಯಿಂದ ನೀವು ಪ್ರೀತಿಸ್ತಾರಾದ್ರೆ ನಮ್ಮೊಳಗಿನ ಪ್ರೀತಿ ಪರಿಪಕ್ವ ಆಗಿದೆ ಎಂಬುದೇ ಅರ್ಥ. Somebody says my marriage was a wrong decision. No. ಕೆಲವರು ಹೇಳ್ತಾರೆ, ನಾನು ಮದುವೆ ಆಗಿ ತಪ್ಪು ಮಾಡಿಬಿಟ್ಟೆ, ನಾನೊಂದು ರಾಂಗ್ ಡಿಸಿಷನ್ ತಗೊಂಡೆ, ತಪ್ಪು ನಿರ್ಧಾರ ತಗೊಂಡೆ ಅಂತ ಹೇಳ್ತಾರೆ. He is not the person whom God has prepared in my life. ಈ ವ್ಯಕ್ತಿ ನನ್ನ ಬದುಕಿನಲ್ಲಿ ದೇವರು ಮಾಡಿದಲ್ಲ ಅಂತ ನಾವು ಕೆಲವೊಮ್ಮೆ ಭಾವಿಸ್ತೇವೆ. She is not the person whom God has chosen for me. ಇವಳು ನನ್ನ ಬದುಕಿನಲ್ಲಿ ಬರಬಾರ್ದಿತ್ತು, ದೇವರು ನನಗಾಗಿ ಮೀಸಲಿಟ್ಟ ವ್ಯಕ್ತಿ ಅಲ್ಲ. She is the person. He is the person to mold your seed. ಅಂತ ಸಂದರ್ಭದಲ್ಲಿ ನೀವು ಹೇಳಬೇಕು, ಇದೇ ವ್ಯಕ್ತಿ ಇವನೇ ಅಥವಾ ಇವಳೇ ನನ್ನ ಬದುಕಿನಿಂದ ಬಂದಿದ್ದಾಳೆ, ಈಗ ನನ್ನ ಪ್ರೀತಿ ಪರಿಪಕ್ವಕ್ಕೆ ಬರಬೇಕು. No other place, no other can train you like this. ನೋಡಿ, ಬೇರೆ ಯಾವ ವ್ಯಕ್ತಿ ಕೂಡ ನಮ್ಮನ್ನು ಈ ರೀತಿ ಪ್ರೀತಿಯಲ್ಲಿ ತರಬೇತಿಗೊಳಿಸಲಿಕ್ಕೆ
ಸಾಧ್ಯವಿಲ್ಲ. You have to go through it. ನಾವೆಲ್ಲರೂ ಆ ಎಲ್ಲ You have to ಹಂತಗಳನ್ನು go through it. ಆ ಹಂತಗಳನ್ನು ಪರೀಕ್ಷೆಗೆ ಒಳಪಡ್ತಾ ಮುಂದೆ ಹೋಗ್ಬೇಕು. ಅದಕ್ಕೆ ಒಂದು ಶಾರ್ಟ್ ಕಟ್ ಅಂತ ಇಲ್ಲ. Why my father is like this? Why my daughter is like this? Why I am like this? ಕೆಲವೊಮ್ಮೆ ನಾವು ಹೇಳ್ತೇವೆ, ನನ್ನ ಅಪ್ಪ ಈ ರೀತಿ ಯಾಕೆ, ನನ್ನ ಮಗಳು ಯಾಕೆ, ನಾನು ಯಾಕೆ ಈ ರೀತಿ ಇದ್ದೇನೆ ಅಂತ ಕೆಲವು ಪ್ರಶ್ನೆ ಕೇಳ್ತೇವೆ. Why my priest is like this? ಕೆಲವೊಮ್ಮೆ ಕೇಳ್ತೇವೆ, ಈ ನಮ್ಮ ಫಾದರ್ ಯಾಕಪ್ಪ ಈ ರೀತಿ ಇದ್ದಾರೆ ಅಂತ ಹೇಳ್ತೇವೆ. Why my believer is like this? ಕೆಲವೊಮ್ಮೆ ಹೇಳ್ತೇವೆ, ನಮ್ಮ ಚರ್ಚಿನ ಮಂದಿ ಯಾಕಪ್ಪ ಈ ರೀತಿ ಇದ್ದಾರೆ ಅಂತ ನಾವು ಹೇಳ್ತೇವೆ. Every incident is an opportunity to mature your seed. ಪ್ರತಿಯೊಬ್ಬ ವ್ಯಕ್ತಿ, ನಮ್ಮ ಬದುಕಿನಲ್ಲಿ ಬರುವವರು, ನಮ್ಮೊಳಗಿನ ಪ್ರೀತಿಯ ಬೀಜ ಅದು ಮೊಳಕೆ ಒಡೆದು ಗಟ್ಟಿಯಾಗಿ ಮರವಾಗಿ ಬೆಳಲಿಕ್ಕೆ ಸಹಕರಿಸುವಂಥದ್ದು. Jesus was well aware when he was selecting the disciples, this is the Judas who is going to betray me after 3.5 years. ಯೇಸುಸ್ವಾಮಿ ಗೊತ್ತಿತ್ತು, ತಮ್ಮ ಶಿಷ್ಯರನ್ನು ಆರಿಸಿಕೊಳ್ಳುವಾಗ 3.5 ವರ್ಷಗಳ ನಂತರ ಈ ಜೂಡಸ್ ನನ್ನನ್ನು ಏನ್ ಮಾಡ್ತಾನೆ, ದ್ರೋಹ ಮಾಡ್ತಾನೆ ಅಂತ ಗೊತ್ತಿತ್ತು. He was well aware he is going to betray. ಯೇಸುಸ್ವಾಮಿ ಗೊತ್ತಿತ್ತು, ತಿಳಿದಿತ್ತು. He was given the purse, accounts, everything to him. ಅವನ ಕೈಯಲ್ಲಿ ಹಣದ ಚೀಲ, ಅವ ಅಕೌಂಟೆಂಟ್ ಆಗಿದ್ದವ ನೋಡಿ, ಎಲ್ಲವೂ ಯೇಸುಸ್ವಾಮಿ ಅವನಿಗೆ ಕೊಟ್ಟಿದ್ರು ಅವನ ಕೈಯಲ್ಲಿ. He was a chartered accountant in Jesus' team. He was CA. Yeah. He has finished intermediate, everything. Yes. He was chartered accountant for Jesus. Who? Judas. He was behind him 3.5 years. Journey. Hallelujah. We can easily cast out Judas from our team. We can easily avoid or cast out. We don't want Judas. You go out from my team. ಕೆಲವೊಮ್ಮೆ ಯೂದನಂತ ವ್ಯಕ್ತಿಗಳು ನಮ್ಮ ಬದುಕಿನಲ್ಲಿ ಇದ್ದಾರೆ. ಅವರನ್ನು ನಾವು ಏನ್ ಮಾಡಬಹುದು, ದೂರ ಓಡಿಸಿ ಹಾಕಬಹುದು. ಹೋಗು ನಮ್ಗೆ ಬೇಡ, ನೀನು ವ್ಯಕ್ತಿ ನೀನೇ ಬೇಡ ನನಗೆ ಪೋ, ನೀವು ನಮ್ಗೆ ಬೇಡ ಅಂತ ಹೇಳಿ ಅವನನ್ನು ಓಡಿಸಿ ಹಾಕಬಹುದು ಅಥವಾ ಬಿಟ್ಟು ಬಿಡ್ಬೋದು ಅವನನ್ನು ನಮ್ಮ ತಂಡದಿಂದ. Easily you can say that. ಸುಲಭವಾಗಿ ಹೇಳ್ಬಹುದು. But through Judas you need a training. Judas is giving you a training. That training no other disciples will give you. ನೋಡಿ, Peter won't, John won't, any other disciples won't give you. ಆ ಯೂದ ಏನ್ ಮಾಡ್ತಾನೆ ಅಂದ್ರೆ, ನಿಮಗೊಂದು ತರಬೇತುದಾರ, ನಿಮ್ಮ ಪ್ರೀತಿಯನ್ನು ಪರೀಕ್ಷಿಸಲಿಕ್ಕೆ ತರಬೇತುದಾರ, ಬೇರೆ ಯಾವ 11 ಮಂದಿ ಉಳಿದ 11 ಮಂದಿ ಅದು ಆ ತರಬೇತಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. The lesson Judas was teaching you, no other disciples will teach you. ಯೂದನು ಕಲಿಸುವ ಪಾಠ ಬೇರೆ ಯಾರಿಂದಲೂ ಕಲಿಸಲಿಕ್ಕೆ So don't say I don't want Judas. Poda. ಆಗ ಯೂದ ನಮ್ಗೆ ಬೇಡ, ನೀ ಬೇಡ, ನಡಿ ಅಂತ ನಾವು ಹೇಳ್ಬಾರ್ದು. ಬೇಕು ಅವನು. Allow him. Love him. ಆತನನ್ನು ಪ್ರೀತಿಸಬೇಕಾಗಿದೆ. Kiss him. ನಾವು ಅವನಿಗೆ ಮುತ್ತು ಕೊಡಬೇಕಾಗಿದೆ. Because that is to mature the seed which is given unto us. ನಮ್ಮೊಳಗಿನ ಪ್ರೀತಿ ಪರಿಪಕ್ವಕ್ಕೆ ಬರಲಿಕ್ಕೆ ಆ ಜೂದಸನ್ನು ಕೂಡ ಸಹಕರಿಸ್ತಾನೆ. Hallelujah. Now who is the Judas in your team? ನಾವೀಗ ನಿಮ್ಮ ಟೀಮ್ ಅಲ್ಲಿ ಯಾರು ಯೂದ? What's your response to Judas? ನಿಮ್ಮ ಉತ್ತರ ಏನು? ಯೂದನಿಗೆ ಏನು ಉತ್ತರ ಕೊಡ್ತೀರಾ? That's why we are not getting into the maturity in the spirit. ಅದಕ್ಕೆ ಕೆಲವೊಮ್ಮೆ ಏನು ಮಾಡ್ತೇವೆ, ಆ ಯೂದನನ್ನು ತುಂಬಾ ದೂರ ಇಡ್ತೇವೆ, ನಮ್ಮೊಳಗಿನ ಪ್ರೀತಿಯ ಬೀಜ ಪರಿಪಕ್ವಕ್ಕೆ ಬರ್ತಾ ಇಲ್ಲ. Love of God. ದೇವರ ಪ್ರೀತಿ, He has loved us first. ಅವರು ನಮ್ಮನ್ನು ಮೊದಲು ಪ್ರೀತಿಸಿದರಲ್ಲಿ ಇದೆ. That means He has put the seed inside you. ನಮ್ಮೊಳಗೆ ಪ್ರೀತಿಯ ಬೀಜವನ್ನು ದೇವರು ಹಾಕಿದ್ದಾರೆ. Now the seed has to grow. ಬೀಜ ಏನಾಗಬೇಕು? ಬೆಳೆಯಬೇಕು. For that you have to water it and you have to make the boundaries, you have to nourish it, you have to cherish it, then it will flourish it. ಅದಕ್ಕೆ ಆ ಬೀಜ ಹಾಕಿದ್ರೆ ಸಾಕಾಗುದಿಲ್ಲ, ಅದು ಮೊಳಕೆ ಬರುವಾಗ ನೀರು ಹಾಕಬೇಕು, ಒಂದು ಬೇಲಿ ಆಡಬೇಕು. ಹೌದು. Then it will grow. ಆಗ ಮಾತ್ರ ಅದು ಬೆಳೆಯುತ್ತದೆ. What are you doing now? ಈಗ ನೀವೇನ್ ಮಾಡ್ತಾ ಇದ್ದೀರಾ? All the situations, ಪ್ರತಿಯೊಂದು ಸಂದರ್ಭಗಳು, ಅವಕಾಶಗಳು, that mother-in-law is God sent in your life to mature your seed. ನಿಮ್ಮ ಒಂದು ಅತ್ತೆ, ಒಂದು ವೇಳೆ ಗಂಭೀರ ಕಠಿಣ ಅತ್ತೆ ಇದ್ರೆ ನಿಮ್ಮೊಳಗಿನ ತಾಳ್ಮೆ, ಪ್ರೀತಿ ಏನಾಗ್ತದೆ? ಮೆಚ್ಯೂರ್ ಆಗ್ತದೆ, ಗಟ್ಟಿ ಆಗ್ತದೆ. Hallelujah. ಪರೀಕ್ಷೆಗೆ ಒಳಪಡ್ತದೆ. That daughter-in-law is sent by God. Mother, accept her. ಆದ್ದರಿಂದ ಅತ್ತೆ ಅಂದ್ರೆ ನೀವು ಭಾವಿಸಬೇಕು, ನನ್ನ ಬದುಕಿನಲ್ಲಿ ಈ ಸೊಸೆ ಉಂಟಲ್ಲ, ದೇವರೇ ಕಳಿಸಿದ್ದು. To make your seed mature. ನಿಮ್ಮ ಬದುಕಿನ ಪ್ರೀತಿ ಏನಿದೆ?
ಹಾ, That husband is ಗಟ್ಟಿಯಾಗ್ಲಿಕ್ಕೆ. sent by God. ನಿಮ್ಮ ಬದುಕಿನಲ್ಲಿ ಒಬ್ಬ ಕಠಿಣ ಗಂಡ ಇದೆ, That ಆದ್ರೆ wife is sent by God. ದೇವರೇ ಕಳಿಸಿದ್ದು. I don't think my husband is sent by God. ಹಾ, ಹೀಗೆ ಹೇಳ್ಬೇಡಿ, ಅಪ್ಪ ನನ್ನ ಗಂಡ ದೇವರು ಕಳಿಸಿದ್ದಲ್ಲ, ಬೇರೆ ಯಾರೋ ಬೇರೆ ಕಳಿಸಿದ್ದಂತ ಭಾವಿಸ್ಬೇಡಿ. Hallelujah. ಹಲ್ಲೆಲೂಯಾ. It is God given ದೇವರು ಕೊಟ್ಟಿರ್ತದು to mature the seed. ನಮ್ಮೊಳಗಿನ ಪ್ರೀತಿ ಗಟ್ಟಿ ಆಗ್ಲಿಕ್ಕೆ. This is called discipleship. ಇದಕ್ಕೆ ಹೇಳಿದು ಏನ್ ಹೇಳ್ತೇವೆ, ಡಿಸೈಪಲ್ಶಿಪ್. This is called discipleship. ಇದಕ್ಕೆ ಶಿಷ್ಯರು ಅಂತ ಹೇಳ್ತೇವೆ. ಶಿಷ್ಯರು. Hallelujah. ಹಲ್ಲೆಲೂಯಾ. Seed has to be mature. ನಮ್ಮೊಳಗಿನ ಎಲ್ಲಾ ಪ್ರೀತಿಯ ಬೀಜಗಳು ಏನಾಗ್ಬೇಕು, The tree ಗಟ್ಟಿ ಆಗ್ಬೇಕು. In that seed there is a tree. ನೋಡಿ, ಅದು ಸಣ್ಣ ಬೀಜದ ಒಳಗಡೆ ದೊಡ್ಡ ಮರ ಇದೆ ನೋಡಿ. Can you imagine? I'm holding a coconut and saying there is a coconut tree inside this coconut. ಒಂದು ತೆಂಗಿನಕಾಯಿಯನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ಆಲೋಚನೆ ಮಾಡಿ, ಇಡೀ ಒಂದು ತೆಂಗಿನ ಮರ, ದೊಡ್ಡ ಮರ ಆ ತೆಂಗಿನಕಾಯಿಯ ಒಳಗಡೆ ಇದೆ. I'm holding one coconut ನಾನು ಕೈಯಲ್ಲಿ ಎತ್ತಿಕೊಳ್ಳೋದು ಒಂದೇ ಒಂದು ತೆಂಗಿನಕಾಯಿ. One coconut seed I'm holding and saying, ಒಂದು ತೆಂಗಿನಕಾಯಿ ನನ್ನ ಕೈಯಲ್ಲಿ ಇಟ್ಕೊಂಡು ನಾನು ಹೇಳ್ತೇನೆ, can you see there is 10,000 coconuts in it. ನೀವು ನೋಡಬಹುದಾ ಈ ತೆಂಗಿನಕಾಯಿ ಒಳಗಡೆ ಎಷ್ಟು ತೆಂಗಿನಕಾಯಿಗಳಿವೆ? 10,000. You will say, I'm not seeing it. ನೀವು ನಿಮ್ಗೆ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಈಗ Put that coconut in the soil. ಆ ತೆಂಗಿನಕಾಯಿಯನ್ನು ಆ ಮಣ್ಣಿನ ಒಳಗಡೆ Water it. ನೀರು ಹಾಕಿ. It will grow. ಅದು ಬೆಳೆಯುತ್ತದೆ. It will start producing the fruit. ಈಗ ಏನ್ ಮಾಡ್ತೀವಿ, ಸ್ವಲ್ಪ ವರ್ಷಗಳ ನಂತರ ಅದರಲ್ಲಿ ತೆಂಗಿನಕಾಯಿಗಳು ಆಗ್ತವೆ. Fruit. From the seed, through the root. ಒಂದು the fruit. It is coming out. Now you cannot even count how many coconuts are there. ಒಂದು ತೆಂಗಿನಕಾಯಿಯಲ್ಲಿ ಗಿಡದಲ್ಲಿ ಎಷ್ಟು ತೆಂಗಿನಕಾಯಿಗಳಿವೆ ಅಂತ ಲೆಕ್ಕ ಮಾಡ್ಲಿಕ್ಕೆ ಆಗಲ್ಲ ನಮಗೆ. Similarly, the fruit of the Holy Spirit. ಪವಿತ್ರ ಆತ್ಮರ ಫಲಗಳು. The first fruit is love. ಮೊದಲ ಫಲ ಏನಿದೆ? ಪ್ರೀತಿ. 1 John 4:17 says he has loved us initially first. ದೇವರು ನಮ್ಮನ್ನು ಮೊದಲಾಗಿ ಅವರು ನಮ್ಮನ್ನು ಪ್ರೀತಿಸಿದ್ರು. He has loved us first. ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ರು. Hallelujah. Hallelujah. 1 John 4:19 says we loved him because he first loved us. ಯೋಹಾನ ಮೊದಲ ಪತ್ರ ಅಧ್ಯಾಯ 4 ವಾಕ್ಯ 19 ಹೇಳ್ತದೆ, ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. Seed in us. ಆ ಪ್ರೀತಿಯ ಬೀಜವನ್ನು ನಮ್ಮೊಳಗಡೆ ಅವರು ದೇವರು ಹಾಕಿದ್ದಾರೆ. Hallelujah. Hallelujah. After putting the seed, ಬೀಜ ಹಾಕಿದ ನಂತರ Jesus is waiting. ಯೇಸು ಕಾಯ್ತಾ ಇದ್ದಾರೆ. The seed has to be perfect. ಆ ಬೀಜ ಏನಾಗಬೇಕು, ಬೆಳೆಬೇಕು. Cast out fear. ನಮ್ಮೊಳಗಿರುವಂತ ಎಲ್ಲ ಭಯಗಳು. You got the point? ತಡಿಕಾರ ನಿಮ್ಗೆ ಅರ್ಥ ಆಯ್ತಾ? ತಿಳಿತಾ? ಅರ್ಥ ಆಯ್ತಾ? Hallelujah. Hallelujah. ಅರ್ಥ ಆಯ್ತಾ? Hallelujah. 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 It has to be mature. It has to grow in us. ಆ ಪ್ರೀತಿಯ ಬೀಜ ನಮ್ಮಲ್ಲಿ ಬೆಳೆಯಬೇಕಾಗಿದೆ. Then it will reveal as a person because God is love. ದೇವರು ಅಂದ್ರೆ ಪ್ರೀತಿ. This is very important. Listen very carefully. I know you are hearing me in the afternoon. ನನಗೆ ಗೊತ್ತಿದೆ ನೀವು ನನಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ಕೇಳ್ತಾ ಇದ್ದೀರಿ. Somebody is calling me. ಕೆಲವರಿಗೆ ನಿದ್ದೆ ಬರ್ತದೆ, ನನ್ನ ಹತ್ರ ಬಾ ಅಂತ ನೀವು ಕರೀತಾ ಇದ್ದೀರಾ ಅಂತ ಹೇಳ್ತಾರೆ. Someone is calling me. Brother, come here. Come here, brother. Hallelujah. Hallelujah. Another one was shouting at me like, ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಈ ಮಧ್ಯಾಹ್ನ ಹೊತ್ತಿಗೆ ಸ್ವಲ್ಪ ನಿದ್ದೆ ಬರ್ತದೆ. Symptoms of afternoon. ಮಧ್ಯಾಹ್ನ. Don't call me now. I won't come now. ಈಗ ನಾವು ಹೀಗೆ ಕರೆದರೆ ನಾನು ಬರುವುದಿಲ್ಲ ನಿಮ್ಮ ಹತ್ರಕ್ಕೆ. Hallelujah. Hallelujah. Two of them are calling me like this. ಇಬ್ರು ಕರೀತಾ ಇದ್ದಾರೆ ಅಂತ ಹೇಳ್ತಾರೆ ಬ್ರದರ್. Hallelujah. Hallelujah. So listen this very carefully. Bible is not saying in God there is love. ಪವಿತ್ರ ಪುಸ್ತಕ ದೇವರಲ್ಲಿ ಪ್ರೀತಿ ಇದೆ ಅಂತ ಹೇಳೋದಿಲ್ಲ. Or in other words, God is loving you. ದೇವರು ನಿನ್ನನ್ನು ಪ್ರೀತಿಸ್ತಾರೆ ಅಂತ. But it says God is love.
ಅದು ಕೂಡ ಹೇಳುವುದಿಲ್ಲ. ಪವಿತ್ರ ಪುಸ್ತಕ ಕ್ಲಿಯರ್ಲಿ ನಮ್ಗೆ ಹೇಳ್ತದೆ. ಏನ್ ಹೇಳ್ತದೆ? ದೇವರು ಅಂದರೆ ಪ್ರೀತಿ. ದೇವರು ಅಂದರೆ, ಗಟ್ಟಿಯಾಗಿ ಹೇಳಿ, It's not talking about ಪ್ರೀತಿ. It's not talking about there is an attribute in God that is love. ಅದು ಪವಿತ್ರ ಪುಸ್ತಕ ನಮ್ಗೆ ಏನ್ ಹೇಳ್ತದೆ ಅಂದ್ರೆ, ಪ್ರೀತಿ ಒಂದು ದೇವರ ಲಕ್ಷಣ ಅಂತ ಹೇಳುವುದಿಲ್ಲ. ಸ್ವಭಾವ ಅಲ್ಲ, ಸ್ವಭಾವ ಅಂತ ಹೇಳುವುದಿಲ್ಲ. not a nature. ಅದು ದೇವರ ಸ್ವಭಾವ ಅಲ್ಲ ಪ್ರೀತಿ. Love. I have love for this father has love for me. Yeah. But at the same time we have many other things in us. ನೋಡಿ, ಈಗ ನನಗೆ ಇವರ ಮೇಲೆ ಪ್ರೀತಿ ಇದೆ, ಇವರಿಗೆ ನನ್ನ ಮೇಲೆ ಪ್ರೀತಿ ಇದೆ, ಅದರ ಜೊತೆಗೆ ನಮ್ಮಲ್ಲಿ ತುಂಬಾ ವಿಚಾರಗಳಿವೆ, ಬೇರೆ ವಿಚಾರಗಳಿವೆ. Love is there but little hatredness also is there. ಪ್ರೀತಿ ಜೊತೆಗೆ ಸ್ವಲ್ಪ ಮತ್ಸರ, ಹೊಟ್ಟೆಕಿಚ್ಚು, ಕೋಪ ಕೂಡ ಇದೆ. Not 100% love. 100% ಪ್ರೀತಿ ಅಲ್ಲ. I'm talking about myself. ಯಾವುದು? You all are saints, no? ನೀವು ನಿಮ್ಮಲ್ಲಿ ಹಾಗೆ ಇರ್ಲಿಕ್ಕಿಲ್ಲಲ್ಲ ಅಂತ ಹೇಳ್ತಾರೆ ಅವರು. ಹೌದಾ? Say, there is no 100% love in me. ನನ್ನೊಳಗಡೆ 100% ಪ್ರೀತಿ ಎಂಬುದಿಲ್ಲ, ಬೇರೆ ಸ್ವಲ್ಪ ಇದೆ. I'm loving you. ಜೊತೆಗೆ ಕೆಟ್ಟತನ ಕೂಡ ಇದೆ, ಕೋಪ ಇದೆ, ಹೊಟ್ಟೆಕಿಚ್ಚಿದೆ, ಎಲ್ಲ ಇದೆ. Yes, ಕೋಪ ಉಂಟು, ಎಲ್ಲ ಉಂಟು. Hallelujah. But in God, ಆದರೆ ದೇವರಲ್ಲಿ complete love. That's why it says God is love. ದೇವರಲ್ಲಿ ಪ್ರೀತಿ ಬಿಟ್ಟು ಬೇರೆ ಇನ್ನೊಂದು ಯಾವುದೂ ಇಲ್ಲ. ಪ್ರೀತಿ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದೇ ಪ್ರೀತಿ. ಚಪ್ಪಾಳೆ. Hallelujah. Full of love. ದೇವರ ಒಳಗಡೆ ಪ್ರೀತಿ ಬಿಟ್ಟು ಬೇರೆ ಇನ್ನೊಂದು ಯಾವುದೂ ಇಲ್ಲ. ಅದು ದೇವರಂದ್ರೆ ಪ್ರೀತಿ, ಫುಲ್ ಪ್ರೀತಿ, ಸಂಪೂರ್ಣ ಪ್ರೀತಿ. ಹೌದು. Hallelujah. Any corner if you see the God, it's love. ಯಾವ ದಿಶೆ, any nature, any contribute, any attribute, whatever it may be, ದೇವರನ್ನು ಎಷ್ಟೋ ದಿಶೆಯಲ್ಲಿ ನೀವು ನೋಡಿ, ಆ ಕಡೆಯಿಂದ ಈ ಕಡೆ ಎಲ್ಲ ಕಡೆಯಿಂದ ನಿಮ್ಗೆ ಒಂದೇ ಕಾಣ್ತದೆ. ಏನ್ ಕಾಣ್ತದೆ? ಪ್ರೀತಿ ಬಿಟ್ಟು ಬೇರೆ ಏನೂ ಕಾಣೋಂಗಿಲ್ಲ. How can you say God is love if God is not loving someone? I'm simply standing here and say I am love. How can I say I am love? There should be someone to be loved. ನೋಡಿ, ದೇವರು ಫುಲ್ ಪ್ರೀತಿ, ಹೌದಲ್ವಾ? ನಾನು ಪ್ರೀತಿ ಅಂತ ಇದು ನಿಂತ್ರೆ ಆಗ್ತದಾ? ಇಲ್ಲ, ಯಾರೊಬ್ರು ಪ್ರೀತಿಸ್ಲಿಕ್ಕೆ ಬೇಕಲ್ಲ. ಬೇಕು. ಓಕೆ ಅಲ್ವಾ? Hallelujah. Someone should receive the love. Somebody should give the love. ಯಾರೋ ಪ್ರೀತಿ ಕೊಡಬೇಕು, ಯಾರೋ ಪ್ರೀತಿ ಪಡ್ಕೊಳ್ಬೇಕು. Who is receiving love in the Trinitarian? In the Trinity. Who is receiving love in the Trinity? ನೋಡಿ, ಈ ಪರಮ ತ್ರಿತ್ವದಲ್ಲಿ ಪಿತಾ ಸುತ ಪವಿತ್ರಾತ್ಮರಲ್ಲಿ ಪ್ರೀತಿಯನ್ನು ಸ್ವೀಕರಿಸುವವರು ಯಾರು? Yes, when Father is love means Father is loving his son. ದೇವರು ಪ್ರೀತಿ ಅಂದ್ರೆ ಪ್ರೀತಿಸಲ್ಪಡುವವರು ಯಾರು? ಪುತ್ರ ಯೇಸು ಸ್ವಾಮಿ. ಪುತ್ರ ಯೇಸು ಸ್ವಾಮಿ. Hallelujah. Father is loving Jesus and Father is loving Holy Spirit. ದೇವರು ಪ್ರೀತಿ, ಸಂಪೂರ್ಣ ಪ್ರೀತಿ. ಆ ಪ್ರೀತಿಯಿಂದ ಪ್ರೀತಿಸಲ್ಪಡುವವರು ಯಾರು? ಇಬ್ರು. ಯಾರು? ಪಿತಾ ಮತ್ತು ಪವಿತ್ರಾತ್ಮ. Hallelujah. They are loving each other in love. That's why the communion is called love. God is love. What is God? God is love. ನೋಡಿ, ಅವರು ಮೂವರು ಕೂಡ ಪ್ರೀತಿಯಲ್ಲಿ ಒಂದಾಗಿದ್ದಾರೆ, ಒಂದೇ ಪ್ರೀತಿಯಲ್ಲಿ ಒಂದಾಗಿದ್ದಾರೆ. ಅದಕ್ಕಾಗಿ ದೇವರಂದ್ರೆ ಪ್ರೀತಿ. Hallelujah. ದೇವರಂದ್ರೆ ಪ್ರೀತಿ. ಚಪ್ಪಾಳೆ ಕೊಡಿ ನೋಡೋಣ ಒಂದು. ಚಪ್ಪಾಳೆ. Hallelujah. ದೇವರಂದ್ರೆ ಪ್ರೀತಿ. Hallelujah. That love as a seed, it has came into us. ಆ ಪ್ರೀತಿಯ ಬೀಜ ನಮ್ಮ ಒಳಗಡೆ ಬಂದಿದೆ. Which love? ಯಾವ ಪ್ರೀತಿ? Why Jesus is asking Peter 3 times, do you love me? Do you love me? Do you love me? ಪೇತ್ರನನ್ನು ಯೇಸು ಸ್ವಾಮಿ 3 ಬಾರಿ ಕರೀತಾರೆ, ಹೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ನೀನು ನನ್ನನ್ನು ಪ್ರೀತಿ? ತುಮುಜೋ ಮೊಕ್ಕರ್ತಾಗಿ. Same question. Why it is necessary asking 3 times? ಪೇತ್ರನಿಗೆ 3 ಬಾರಿ ಕೇಳ್ತಾರೆ, ನೀನು ನನ್ನನ್ನು ಪ್ರೀತಿಸ್ತೀಯ? ಯಾಕೆ? I'm asking you, do you love me? Love me? You will tell me, why are you asking 3 times? Just you ask me 1 time, that's enough. ಒಂದ್ಸಲ ಕೇಳಿದ್ರೆ ಸಾಕಲ್ಲ, ನೀನು ನನ್ನನ್ನು ಪ್ರೀತಿಸ್ತೀಯ ಅಂತ? ಯಾಕೆ? You need to understand. Father can teach you this because
In Greek, there is 3 words for the love. ನೋಡಿ, ಗ್ರೀಕ್ ಭಾಷೆಯಲ್ಲಿ ಪ್ರೀತಿಗೆ 3 ಶಬ್ದಗಳಿವೆ ಅಂತೆ. One is phileo. ಒಂದು ಫೀಲಿಯೋ. Phileo, from phileo only Philomena come. Phileo. ಫೀಲಿಯೋ ಎಂಬ ಶಬ್ದದಿಂದ ಫಿಲೋಮಿನಾ ಬರ್ತದೆ. All the Philomena, Philia, Saint Philomena. ನೋಡಿ, ಫಿಲೋಮಿನಾ, ಫೀಲಿಯೋ, ಮೊದಲು ಫೀಲಿಯೋ, ಅದರಿಂದ ಫಿಲೋಮಿನಾ ಎಂಬ ಶಬ್ದ ಬರ್ತದೆ. One is phileo. Phileo is brotherly love. I am loving you. ಅದೊಂದು ಸೋದರ ಪ್ರೀತಿ. ಫೀಲಿಯೋ ಅಂದ್ರೆ ಸೋದರ ಪ್ರೀತಿ. As my brother. ಸೋದರ ಪ್ರೀತಿ. And there is another word, eros. ಇರೋಸ್ ಅಂತ ಒಂದು ಶಬ್ದ ಇದೆ, ಸೆಕೆಂಡ್. Eros is emotional love. ಅದು ಭಾವನಾತ್ಮಕ ಪ್ರೀತಿ. And there is another one, agape. ಮತ್ತು ಅಗಾಪೆ. ಅಗಾಪೆ. Agape is unconditional love. ಅಗಾಪೆ ಅಂದ್ರೆ ಇತಿಮಿತಿ ಇಲ್ಲದ ಪ್ರೀತಿ. Phileo is brotherly love. ಫಿಲಿಯೋ ಎನ್ನುವುದು ಸೋದರ ಪ್ರೀತಿ. Eros is emotional love. ಎರೋಸ್ ಎನ್ನುವುದು ಭಾವನಾತ್ಮಕ ಪ್ರೀತಿ. Agape is unconditional love. ಅಗಾಪೆ ಎನ್ನುವುದು unconditional love. ಅನ್ಕಂಡೀಷನಲ್. Unconditional love. ಪ್ರತಿಫಲೇಚ್ಛ ಕೂಡಾದೆಯುಳ್ಳ ಸ್ನೇಹಂ. ಓಕೆ. ಷರತ್ತು, ಇತಿಮಿತಿ ಇಲ್ಲದ ಪ್ರೀತಿ, ಷರತ್ತು ಇಲ್ಲದ ಪ್ರೀತಿ. Jesus was asking, do you have agape on me? ಮೊದಲು ಕೇಳ್ತಾರೆ, ನಿನಗೆ ನನ್ನ ಮೇಲೆ ಷರತ್ತು ಇಲ್ಲದ ಪ್ರೀತಿ ಇದೆಯಾ? Jesus said to Peter. ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದರು. Jesus asked Peter. ಯೇಸು ಸ್ವಾಮಿ ಪೇತ್ರನಿಗೆ ಕೇಳ್ತಾರೆ, do you love me? ನೀನು ನನ್ನನ್ನು ಪ್ರೀತಿಸ್ತೀಯಾ? Peter replied, ಪೇತ್ರ ಉತ್ತರಿಸಿದ, I have phileo on you. ನಾನು ನಿನ್ನನ್ನು ಸೋದರ ಪ್ರೀತಿಯಿಂದ ಪ್ರೀತಿಸ್ತೇನೆ. Jesus is asking, ಯೇಸು ಸ್ವಾಮಿ ಮತ್ತೊಮ್ಮೆ ಕೇಳ್ತಾರೆ, do you love me? ನಿನ್ನನ್ನು ಪ್ರೀತಿಸ್ತೀಯಾ? Peter saying, I have phileo on you. ಮತ್ತೊಮ್ಮೆ ಹೇಳ್ತಾರೆ, ನಾನು ನಿನ್ನನ್ನು ಸೋದರ ಪ್ರೀತಿಯಲ್ಲಿ. Finally Peter said, ಕೊನೆಗೆ ಹೇಳಿದ ಪೇತ್ರ, I have agape on you. ನಾನು ನಿನ್ನನ್ನು ಷರತ್ತು ಇಲ್ಲದೆ ಪ್ರೀತಿಸ್ತೇನೆ. Then Jesus told Peter, ಆಗ ಪೇತ್ರನಿಗೆ my sheep. ಯೇಸು ಹೇಳಿದರು, ನನ್ನ ಕುರಿಗಳನ್ನು ಮೇಯಿಸು. Hallelujah. Hallelujah. So we have to come to agape. ನಾವು ಏನ್ ಮಾಡ್ಬೇಕಂದ್ರೆ, ಅಗಾಪೆ ಇದೆ ಅಲ್ಲ, ಪ್ರೀತಿ, ಷರತ್ತುಗಳಿಲ್ಲದ ಪ್ರೀತಿ ಇದೆ, ಅಲ್ಲಿಗೆ ಬರಬೇಕಾಗಿದೆ. That's the seed we have received. ಅಂತ ಬೀಜ ನಾವು ಪಡ್ಕೊಂಡಿದ್ದೇವೆ. Hallelujah. 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 That's why Jesus is saying to the disciples, if you are loving those who are loving you, what is the difference? You are just introducing the phileo. ನೋಡಿ, ನೀವು ನಿಮ್ಮನ್ನು ಪ್ರೀತಿಸಿದವರನ್ನು ಮಾತ್ರ ಪ್ರೀತಿಸಿದರೆ ನಿಮ್ಗೆ ಲಾಭ ಏನಿದೆ? ಅದು ಸೋದರ ಪ್ರೀತಿಯಲ್ಲಿ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಪ್ರೀತಿಸ್ತಾರೆ. That's phileo. That's phileo. ಅದು ಫಿಲಿಯೋ ಅಂದ್ರೆ ಸೋದರ ಪ್ರೀತಿ. In agape, ಅಗಾಪೆ ಎನ್ನುವ ಪ್ರೀತಿ ಇದೆಯಲ್ಲ, when you are brutally wounded. ನೋಡಿ, ಯೇಸು ಸ್ವಾಮಿ ಶಿಲುಬೆ ಮೇಲೆ ನೋಡಿ ಸಂಪೂರ್ಣ ದೇಹ ಗಾಯಗೊಂಡು ಜರ್ಜರಿಸಿದ್ದಾರೆ. ಆಗ ಶಿಲುಬೆ ಮೇಲೆ ಇರುವ ನಿನ್ನ ದೇಹದಲ್ಲಿರುವಂತ ಒಂದು ಕೊನೆಯ ಹನಿ ರಕ್ತ ಸುರಿಸುವಾಗ, ರಕ್ತ ಸುರಿಸುವಾಗ you will be able to forgive. ಆ ಕ್ಷಣದಲ್ಲಿ ಒಂದು ವೇಳೆ ನಿನಗೆ ಕ್ಷಮಿಸಲಿಕ್ಕೆ ಸಾಧ್ಯವಿದೆ ಆದ್ರೆ ಅದು ಅಗಾಪೆ. ಅಗಾಪೆ ಅಂದ್ರೆ ಷರತ್ತುಗಳಿಲ್ಲದ ಪ್ರೀತಿ. This can't come by effort. ಅದು ಯಾವತ್ತೂ ನಾವು ಪ್ರಯತ್ನಿಸಿ ಬರುವುದಲ್ಲ. Don't try and be ashamed. ಅದನ್ನು ನೀವು ಪ್ರಯತ್ನಿಸಿ ನಾಚಿಕೆಗೆ ಒಳಪಡಬೇಡ್ರಿ ನೀವು. Hallelujah. You cannot produce it. ಅದು ನಿಮ್ಮನ್ನು ಖಂಡಿತವಾಗಿ ನಿಮ್ಮನ್ನು This is divine, not human. ಅದೊಂದು ಆಧ್ಯಾತ್ಮಿಕ ದೈಹಿಕವಾದದ್ದು, ಮಾನವೀಯವಾದಲ್ಲ. This is divine. ಅದೊಂದು ಆಧ್ಯಾತ್ಮಿಕವಾಗಿದ್ದು, ದೈವದತ್ತವಾದದ್ದು, ಮಾನವೀಯವಾಗಿದ್ದಲ್ಲ. Not human. ಅದು ಮಾನವೀಯವಲ್ಲ. In a human you cannot pray that prayer. ನೋಡಿ, ಮಾನವನಿಗೆ ಎಂತ ಕಷ್ಟಗಳಿದ್ರು ಕೂಡ ಆ ಶಿಲುಬೆಯಲ್ಲಿ ಹಾಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. Jesus is saying they don't know what they are doing. ಯೇಸು ಹೇಳ್ತಾರೆ, ಅವರು ಏನು ಮಾಡುತ್ತಿದ್ದಾರೆ ಅವರೇ ಅರಿಯರು ಅಂತ. You can bite someone 1 time or 3 times, 4 times, 5 times without knowing. How can you bite someone 39 times without knowing? ನೋಡಿ, ಒಬ್ಬನಿಗೆ 1 ಸಲ 2 ಸಲ 3 ಸಲ ಹೊಡಿಬಹುದು, ನನಗೆ ಗೊತ್ತಿಲ್ಲದೆ. 39 ಸಲ ಹೊಡಿಲಿಕ್ಕೆ ಗೊತ್ತಿಲ್ಲದೆ ಯಾರಾದ್ರೂ ಹೊಡಿತಾರೆ? ಹೌದಾ? ಒಬ್ಬರಿಗೆ ಯೇಸು ಸ್ವಾಮಿಗೆ 39 ಕೊರಡೆಗಳಿಂದ ಹೊಡೆದರು, ಗೊತ್ತಿಲ್ಲದೆ 1, 2, 3 ಸಲ ಹೊಡಿಬಹುದು. 39 ಸಲ ಗೊತ್ತಿಲ್ಲದೆ ಹೊಡೆಯುವುದು ಹೆಂಗ್ರಿ? But Jesus saying, ಆದ್ರೂ ಯೇಸು ಸ್ವಾಮಿ ಹೇಳ್ತಾರೆ, they don't know what they are doing. ಅವರು ಏನು ಮಾಡಿದ್ರು ಇಷ್ಟರವರೆಗೆ That's not human. ಅದು ಮಾನವ ಸಹಜ ಪ್ರವೃತ್ತಿ ಅಲ್ಲ. It is divine. ಅದು ದೈವದತ್ತವಾದದ್ದು. That's why God says, word of God says, 1 John 4:19. 1 John 4:19. ಯೋಹಾನ್ ಬರೆದ First I have loved you. ನೋಡಿ, ದೇವರು ನಮ್ಮನ್ನು
First John ಮೊದಲು 4:19. ಪ್ರೀತಿಸಿದ್ದು ಆದ್ದರಿಂದಲೇ ನಾವು ಪ್ರೀತಿಸುತ್ತೇವೆ. Hallelujah. ಹಲ್ಲೆಲೂಯಾ. He has loved us first. ಅವರು He has put the seed. ನಮ್ಮೊಳಗೆ ಆ ಪ್ರೀತಿಯ ಬೀಜವನ್ನು ಹಾಕಿದ್ದಾರೆ. Now you see, the bitterness is melted up. ಈಗೇನಾಗ್ತದೆ ಅಂದ್ರೆ ನಮ್ಮೊಳಗಿರುವಂತ ಎಲ್ಲ ಕೈ ಭಾವನೆಗಳು ಅದು ಕರಗಿ ನೀರು ಹಾಕ್ತವೆ. Hallelujah. ಹಲ್ಲೆಲೂಯಾ. This is divine. You can forget and you can forgive. You can forgive and you can forget. ನೀವು To anyone. ನೋಡಿ ನಮ್ಗೆ ಕ್ಷಮಿಸಲಿಕ್ಕೆ that person whatever he did in your life. ನೋಡಿ ಕೆಲವರಿಗೆ ನಾವು ಕ್ಷಮಿಸಬಹುದು, ಆದರೆ ಮರೀಲಿಕ್ಕೆ ಆಗುದಿಲ್ಲ. ಯಾವಾಗ ಈ ಅಗಾಪೆ ಪ್ರೀತಿ ಅಂತ ಇದೆಯೋ ನಮ್ಮ ಬರ್ತದೋ ಆವಾಗ ಕ್ಷಮಿಸ್ತೇವೆ, ಮರೆತು ಬಿಡ್ತೇವೆ. This is divine. ಅದು ದೈವಿಕವಾದ The divine love has given to us through Father. ಆ ಪ್ರೀತಿ, ಆ ಅಗಾಪೆ ಎನ್ನುವ ಪ್ರೀತಿ ದೇವರು ನಮಗೆ ನೀಡಿದ್ದಾರೆ. Hallelujah. ಹಲ್ಲೆಲೂಯಾ. Through the Father this love has given unto us. ಆ ತಂದೆಯ ಪ್ರೀತಿ ನಮಗೆ ನಾವು ಪಡ್ಕೊಂಡಿದ್ದೇವೆ. That's why just before few hours we have mass. ನೋಡಿ ಈಗ 1-2 ಗಂಟೆ ಮೊದಲು ಇಲ್ಲಿ ಬಲಿ In ಪೂಜೆ the mass, the first thing a priest will pronounce is love of the Father, grace of our Lord Jesus Christ, and the communion of the Holy Spirit be with you all. ನೋಡಿ ಮೊದಲು ಪೂಜೆಯಲ್ಲಿ ಏನ್ ಹೇಳ್ತಾರೆ? ನಮ್ಮ ತಂದೆ ದೇವರ ಪ್ರೀತಿಯು, ಯೇಸುವಿನ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೊಡನೆ ಇರಲಿ. Hallelujah. 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 What is the first? Love of the Father. ಮೊದಲು ಏನು ಬರ್ತದೆ ಪೂಜೆಯಲ್ಲಿ? It is a seed. ದೇವರ ಪ್ರೀತಿ. It's a seed. ಅದೊಂದು ಬೀಜ. It's a seed among the weed. ನೋಡಿ ಅದು ಬೀಜ ಒಂದು ಮಾತ್ರ ಇಲ್ಲ ನಮ್ಮ ಹೃದಯದಲ್ಲಿ, ಅದರ ಸುತ್ತಲೂ ಏನಿದೆ? ಕಳೆಗಳು ತುಂಬಾ ಇದೆ. ಕಳೆಗಳು ತುಂಬಾ ಇದೆ. It has to grow. ಅವುಗಳ ಮಧ್ಯೆ ಅದು ಬೆಳೆಯಬೇಕು. Every opportunity is God given. ಪ್ರತಿಯೊಂದು ಅವಕಾಶ ಏನಿದೆಯೋ ನಿಮ್ಮ ಬದುಕಿನಲ್ಲಿ ಅದು ದೇವರು ಕೊಟ್ಟದು. That Judas was sent by God. ಆ ಯೂದ ಉಂಟಲ್ಲ, ಅದು ಆಕಸ್ಮಿಕವಲ್ಲ, ಅದು ದೇವರು ಕಳಿಸಿದ್ದು. Hallelujah. 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 That Pilate was sent by God. ನೋಡಿ ಆ ಪಿಲಾತ ಏನಿದ್ದಾನೆ ಅದು ಆಕಸ್ಮಿಕವಲ್ಲ. That Herod was sent by God. ಅವರೆಲ್ಲ ದೇವರಿಂದಲೇ ಕಳಿಸಲ್ಪಟ್ಟವರು ಯೇಸುವಿನ ಬದುಕಿನಲ್ಲಿ. Bring out the proper love. ಯೇಸುವಿನ ಒಳಗಿನ ಆ ಪ್ರೀತಿ ಉಂಟಲ್ಲ ಅದು ಹೊರಗೆ ಬರಬೇಕು, ಸಂಪೂರ್ಣ ಪ್ರೀತಿ ಹೊರಗೆ ಬರಬೇಕು. In Kerala we have loads of coconut tree. ನಮ್ಮ ಕೇರಳದಲ್ಲಿ ತುಂಬಾ ತೆಂಗಿನ ಮರಗಳಿವೆ. One day I was collecting coconut tree from our field. ನಮ್ಮ ಹೊಲದಿಂದ ನಾನು ತೆಂಗಿನಕಾಯಿಗಳನ್ನು ಹೆಕ್ತಾ ಇದ್ದೆ. One coconut told me that I want to be fruitful. I want to give oil to many. ಒಂದು ತೆಂಗಿನಕಾಯಿ ಹೇಳಿತು, ನಾನು ಫಲಪ್ರದವಾಗಬೇಕು, ನಾನು ತುಂಬಾ ಜನರಿಗೆ ಏನು ಕೊಡಬೇಕು? ಎಣ್ಣೆ ಕೊಡಬೇಕು. I want to be oil. ನಾನೇನಾಗಬೇಕು? I want my oil to come out. ನನ್ನಲ್ಲಿ ಇರುವಂತ ಎಣ್ಣೆ ಏನಾಗಬೇಕು? ಹೊರಗೆ ಬರಬೇಕು. I asked that coconut 2 times. ನಾನು ಆ ತೆಂಗಿನಕಾಯಿಯಲ್ಲಿ 2 ಸಲ ಕೇಳಿದೆ. Do you really want it? ನೀನು ನಿಜವಾಗಿ ನಿನ್ನಿಂದ ಎಣ್ಣೆ ಹೊರಗೆ? Do you really want it? ನಿಜವಾಗಿ ನಿನಗೆ ಅದು ಹಾಗೆ ಆಗ್ಲಿಕ್ಕೆ ಬೇಕಾ? ಎಣ್ಣೆ ಆಗ್ಲಿಕ್ಕೆ ಬೇಕಾ ನಿನಗೆ? No, I am ready to suffer anything. I have to come. Oil should come up, brother. You should pray for it. ಆ ತೆಂಗಿನಕಾಯಿ ಹೇಳಿತಂತೆ, ನೀನು ಪ್ರಾರ್ಥನೆ ಮಾಡು, ನಾನು ಏನಾಗಬೇಕು? ಎಣ್ಣೆ ಆಗ್ಬೇಕು. I told coconut tree, there is no prayer for this. ನಾನು ಆ ತೆಂಗಿನಕಾಯಿ ಹೇಳಿದೆ, ಅದಕ್ಕೋಸ್ಕರ ಪ್ರಾರ್ಥನೆ ಎಂಬುದು You have to go through the process. ಏನ್ ಮಾಡಬೇಕು? ಅದೊಂದು ಪ್ರೋಸೆಸ್ ಅಂತ ಹೇಳ್ತೇವೆ, ಅದು ಪ್ರಕ್ರಿಯೆ. ಆ ಪ್ರಕ್ರಿಯೆ ಒಳಗಡೆ ಹೋಗ್ಬೇಕು. You have to be. ನೀನೇನ್ ಮಾಡಬೇಕು? ನಿನ್ನನ್ನು ಏನ್ ಮಾಡಬೇಕು? ಹೊಡೆಯಬೇಕು, ಚಿಪ್ಪು ತೆಗಿಬೇಕು. You have to be scattered. ನೀನೇನ್ ಮಾಡಬೇಕು? ಚಿಂದಿ ಚೂರ ಆಗ್ಬೇಕು, ತುಂಡು ಆಗ್ಬೇಕು ನೀನು. They will come and pluck you like. ನಿನ್ನ ಆ ಒಳಗಡೆಯಿಂದ ಚಿಪ್ಪಿನದು ಏನ್ ಮಾಡ್ತಾರೆ? ತೆಗಿತಾರೆ. They will put you in the sunshine. ನಿನ್ನನ್ನು ಆ ಬೆಂಕಿಯ ಇಲ್ಲಿ ಬಿಸಿಲಿನಲ್ಲಿ ಇಟ್ಟು ಒಣಗಿಸ್ತಾರೆ. ನಿನ್ನ ಬದುಕಿನಲ್ಲಿರುವಂತ ಎಣ್ಣೆಯ ಹೊರತಲ್ಲದ ಎಲ್ಲ ನೀರಿನ ಅಂಶ ಏನಾಗಬೇಕು? ಎಲ್ಲ ಹೋಗ್ಬೇಕು. ಮತ್ತೆ ನಿನ್ನನ್ನು ಏನ್ ಮಾಡ್ತಾರೆ? ಒಂದು ಮಿಷಿನ್ ಒಳಗಡೆ ಅದನ್ನು ಏನ್ ಮಾಡ್ತಾರೆ? ಮಿಷಿನ್ ಅಲ್ಲಿ ತಿರುಗಿಸಿ ಜಜ್ಜಿ ನುಚ್ಚು ನೂರು ಮಾಡ್ತಾರೆ. ಅದನ್ನು ಮಾಡ್ತಾರೆ ಅಲ್ಲ? ನೂಚಿ ನೂರು ಮಾಡ್ತಾರೆ. Finally the oil will come. ಕೊನೆಗೆ ಏನ್ ಬರ್ತದೆ?
ಎಣ್ಣೆ ಗಾಣದಿಂದ ಬರ್ತದೆ. You are in that process today. ನಮ್ಮ ಬದುಕಿನಲ್ಲಿ ಅಂತ ಒಂದು ಪ್ರಕ್ರಿಯೆ ಆಗ್ಲಿಕ್ಕೆ ಉಂಟು. ಹಲ್ಲೆಲೂಯಾ, 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 Hallelujah. Yes. Some of them are giving already oil. Some of them are already in the sun. ಕೆಲವರು ಆಲ್ರೆಡಿ ಎಣ್ಣೆ ಆಗಿದ್ದಾರೆ, ಅಷ್ಟು ಬೆಂದಿದ್ದಾರೆ ಬದುಕಿನಲ್ಲಿ. ಕೆಲವರು ಈಗ ಬೆಂಕಿಯಲ್ಲಿ ಹಾಕಿದ್ದಾರೆ ಅಷ್ಟೇ, ಅಲ್ಲಿ ಒಣಗಿಸ್ಲಿಕ್ಕೆ. ಕೆಲವರು ಈಗ ತೆಗಿತಾ ಇದ್ದಾರೆ ಅಷ್ಟೇ, ಸಣ್ಣ ಕಟ್ತಿದ್ದ ತೊಡಂಚಿ. ಓಕೆ, Tend to your neighbor, whether it is oil or. ಅಯ್ಯೋ, ನಿನ್ನ ಬದುಕಿನಲ್ಲಿ ಎಣ್ಣೆ ಆಗಿ ಬಿಟ್ಟಿದೆಯಾ ಅಥವಾ ಇನ್ನು ಒಣಗ್ತಿದೆ? Look at your neighbor. ನೋಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಕುಳಿತುಕೊಂಡವ್ರು ಹೇಗಿದ್ದಾರೆ ನೋಡಿ. What is the stage? What is the stage? ನೀವು ಯಾವ ಹಂತದಲ್ಲಿ ಇದ್ದಾರೆ ನೋಡಿ. ಕೆಲವರನ್ನು Love has to be mature. ಕೆಲವರು ಪುಣ್ಯಾತ್ಮರು ಇನ್ನೂ ಆಗಿದ್ದಾರೆ, ಎಣ್ಣೆ ಆಗಿದ್ದಾರೆ. Why this daughter in our house? She should born in your house only. Why God? Oh God, I cannot tolerate her nature. You have to tolerate. Wait, relax. ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ, ಡಾಟರಾ, ಓಕೆ, ಆತ ಈ ಮಗಳು ನನಗೆ ಬದುಕಿನಲ್ಲಿ ಕಷ್ಟ ಅಂತ ಯಾವತ್ತು ನೀನು ಭಾವಿಸಬೇಡ. ಈ ಮಗಳು ಸರಿ ಇಲ್ಲ ಅಂತ ಹೇಳ್ಬೇಡ. Hallelujah. Hallelujah. It is sent by God. ಅದೆಲ್ಲ ದೇವರು ನಮಗೆ ನಮ್ಮ ಬದುಕಿನಲ್ಲಿ ಕಳಿಸಿದ್ದು. The process has to be. ಆ ಪ್ರಕ್ರಿಯೆಯಲ್ಲಿ ನಾವು ಒಂದಾಗಬೇಕು. ಈಗ love has to be mature. ನಮ್ಮ ಪ್ರೀತಿ ಏನಾಗಬೇಕು? ಬೆಳೆಬೇಕು, ಪಕ್ವವಾಗಬೇಕು. Pray this prayer now. ಈಗ ನೀವು ಪ್ರಾರ್ಥಿಸಿರಿ, ಪ್ರಾರ್ಥನೆ. Thank you for making me mature. ಯೇಸುವೇ ನಮ್ಮನ್ನು ಪರಿಪಕ್ವಗೊಳಿಸಿ. Thank you for making me mature. ಯೇಸುವೇ ನನ್ನನ್ನು ಪರಿಪಕ್ವಗೊಳಿಸಬೇಕಾಗಿ ಸ್ತೋತ್ರ. Mold me and break me and make me after thy will. ನಿಮ್ಮ ಇಚ್ಛೆಯಂತೆ ನನ್ನನ್ನು ಮುರಿಯಿರಿ, ನನ್ನನ್ನು mold me and make me after thy will. Mold me and break me, make me after thy will. ಯೇಸುವಿನ ಇಚ್ಛೆಯಂತೆ. You are just a potter, I am the clay. ನಾನು ಮುರಿಯಲ್ಪಡಬೇಕು. ನೋಡಿ, ಕುಂಬಾರನ ಕೈಯಲ್ಲಿ ಹೇಗೆ ಜೇಡಿ ಮಣ್ಣಿದೆಯೋ, ನಾನು ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣಿನಾಗಿ ನಾವು ಮುರಿಯಲ್ಪಡಬೇಕು. Yes. Hallelujah. 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 You know what Holy Spirit says? ಪವಿತ್ರಾತ್ಮ ಏನು ಹೇಳ್ತದೆ ಗೊತ್ತಾ ನಿಮಗೆ? What you are going through is God is aware about it. What you are going through, God is aware about it. ನಿಮ್ಮ ಬದುಕಿನಲ್ಲಿ ಯಾವ ಕಷ್ಟಗಳ ಒಳಗಡೆ ಹೋಗ್ತಾ ಇದ್ದೀರೋ, ದೇವರಿಗೆ ಅದರ ಅರಿವೆ. That's the process. देवा कळीतसा तू खंयच्या कष्टांतल्यान उतरून येता ते देवा कळीतसा. He's breaking you and making you and he's molding you. तो तिका कितें करता? मोडता. Every rejection, every acceptance. हर एक पडी तुका तिरस्कार केल्या वेळार. An opportunity to build you and mold you, to bring out you as a better anointed man of God. तुका थोडे पडी दैत्य पडी लोकांनी तिरस्कार करून पुरो, सोन सोडून पुरो, पण हर एक त्या घडीचे देव ವಾಪಾರ್ತಾ, ದೇವರು ಬಳಸ್ತಾ ಇದ್ದಾರೆ. ದೇವರು ಬಳಸ್ತಾ ಇದ್ದಾರೆ. God is using you. Speak to your body. Speak to your mind. उलया तुमका थोडे बडी जीवितान तुम्ही मोडला हेरानी तुमका मोणगला, कोणशागला, तिरस्कार केला. Lift your both hands. भियनकात उलया तुमचित कती. Brother, what's your name, brother? Brother, what's your name? With the specs. What's your name? T-shirt, yeah. Hey, brother, come here. But brother, this message, this afternoon message was just for you. You know what Jesus is saying? What you are going through. ಅದು ಹೋಗ್ತಾ ಇದ್ದೀರಾ ಕಷ್ಟಗಳು, ಈ ಮಧ್ಯಾಹ್ನದ ಶುಭ ಸಂದೇಶ ದೇವರು ನಿಮ್ಮನ್ನು ಅಭಿಷೇಕಿಸ್ತಾ ಇದ್ದಾರೆ. With a fresh anointing of the Holy Spirit. ಪವಿತ್ರಾತ್ಮರು ಪರಿಶುದ್ಧವಾಗಿ ನಿಮ್ಮನ್ನು ಅಭಿಷೇಕಿಸ್ತಾ ಇದ್ದಾರೆ. With a fresh anointing is Give him a priestly blessing. His eyes, tears are coming out. All of you pray for him. He is going through a lot and God is molding him and making him. Pray for him. Brother, get up, brother. I have a message for you. You are a chosen vessel in this generation. Whatever you have gone through, he knows. He knows, brother. He knows. He's reading you. He's reading you, brother.
This Jesus knows. All this year, whatever you are gone through, He was aware about it. Today, a special anointing is coming over you. That anointing will take you to a place where no one can hurt you anymore in the name of Jesus. Amen. Woo! The anointing is coming. Pray for him, Brother Alvin, come pray for him. Give him a blessing. He is going to be used by God mightily coming days. Hallelujah. God is going to use him. I don't know who he is, but I have a guidance to tell him. God will give you the insights, revelations of the scripture. Pray for him. All of you, get up and pray for him. Hala. Pray for him. Get up and pray for him. Something is coming out. Something is coming out through him. The gifts of the Holy Spirit. The gifts of the Holy Spirit. The gifts of the Holy Spirit. Something is coming out. Something is coming out. Something is coming out. Speak word over his life. Speak word over his life. Speak word over his life. Come, pray for him. All of you, come pray for him. Lord, I pray. You are the potter. You are the potter. Speak to your body. Many are receiving the touch of God. Brother, Jesus is touching you now. Mold me and make me. Many are filled with the Holy Spirit. You receive it. This message is given to you. Oh, in your right chest. And you are the potter. For his right chest. I am the clay. Father, Jesus is touching his right chest. ಯೇಸು ಸ್ವಾಮಿ ನಿಮ್ಮ Right chest. ಬಲಭಾಗದ ಎದೆ ಭಾಗದಲ್ಲಿ ದೇವರು ಮುಟ್ತಾ ಇದ್ದಾರೆ. Right chest. I don't know. What's your name? Nicholas. Hey, Nicholas. Hey, brother. When you move your hand like this, तुझे हाथ दुखता रही है? when you move like this, you can feel something is moving from here. Am I right? Yeah. Yes. Today Jesus is healing you, brother. ಇವತ್ತು ದೇವರು ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ನಿಮ್ಮ ಇಲ್ಲಿ ಎಲ್ಲ ಹೃದಯದಲ್ಲಿರುವಂತ ಎಲ್ಲ ಅಡೆತಡೆಗಳು ಬಂಧನಗಳು ಈಗ ಬಿಡುಗಡೆ ಹೊಂದ್ತಾ ಇದ್ದಾರೆ. Somebody hold on. Blocks are getting melted. He is receiving. Here. ಇಲ್ಲವಂತ ಎಲ್ಲ ನೋವುಗಳು ಈ ಕ್ಷಣದಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ. Touch your son. Brother Nicholas is receiving healing touch. ನಿಕೋಲಸ್ ಈ ಕ್ಷಣದಲ್ಲಿ now you lay your hand to the place where you need healing. Speak to your body. ಈಗ ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ನೋವುಗಳಿವೆ ಅಲ್ಲಿ ಕೈ ಇಟ್ಟು ಪ್ರಾರ್ಥಿಸಿರಿ. Speak to your body. ನಿಮ್ಮ ದೇಹಕ್ಕೆ ಮಾತಾಡಿ. There will be healings. ಈಗ ದೇವರು ನಿಮ್ಮ ಎಲ್ಲಿ ನೋವಿದೆಯೋ ಅಲ್ಲಿ ಆ ಜಾಗದಲ್ಲಿ ಕೈ ಇಟ್ಟು ಪ್ರಾರ್ಥಿಸಿರಿ. Every allergy has to go out. ನಿಮ್ಮಲ್ಲಿರುವಂತ ಎಲ್ಲ ಬಂಧನಗಳು ಬಿಡುಗಡೆ ಹೊಂದಬೇಕು. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. Receive your miracle. ಎಲ್ಲ ಆಶೀರ್ವಾದಗಳು. Receive your miracle. ಎಲ್ಲ ಅದ್ಭುತಗಳನ್ನು ಸ್ವೀಕರಿಸಿರಿ. Receive your miracle. ಅದ್ಭುತಗಳನ್ನು ಸ್ವೀಕರಿಸಿರಿ. No matter where are you sitting. ಎಲ್ಲೇ ನೀವು ಕುಳಿತುಕೊಂಡಿರಬಹುದು. Receive your miracle. ಯೇಸುವಿನ ಅದ್ಭುತ ಸ್ಪರ್ಶವನ್ನು. Receive your miracle. ಯೇಸುವಿನ ಅದ್ಭುತ ಸ್ಪರ್ಶವನ್ನು ಪಡೆಯಿರಿ. Jesus is touching you, sister. ಯೇಸು ಸ್ವಾಮಿ ನಿಮ್ಮನ್ನು ಮುಟ್ತಾ ಇದ್ದಾರೆ. Tell her in Kannada. She is receiving healing for the back. ಅಲ್ಲಿ ಕುಳಿತುಕೊಂಡವರ ಪೈಕಿ ಯಾರೊಬ್ಬರು come here. ಬೆನ್ನು ನೋವಿನಿಂದ ಬಿಡುಗಡೆ ಹೊಂದುತ್ತಾ ಇದ್ದಾರೆ. You are the clay. You are the potter. You are the potter. I am the clay. Your back is hurting. Mold me and make me.
This is what I pray. And my back is hurting. You are the potter, I am the clay. T-shirt, green T-shirt. Get up with the specs. Mold Yes, me yes, yes. and make Come here, brother. me. Come here, brother. This is what I pray. Come here, brother. What's your problem here? Huh? Huh? Appendicitis. Come. Shh. The anointing of the Lord is spreading in this place. You are the All of you pray. potter, All of you pray. I am the clay. All of you pray. The anointing of the Holy Spirit is spreading in this place. Mold me and make me. This is what I pray. Jesus is moving here. You get up, you get up, You get are up. the potter, Pray for her, pray for I am the clay. When she coming, they both are receiving healing for the tummy. Mold me and Someone has come. मागा तुम्ही सगळी मागया मगळ भावने बेने तुमची पीडा काही सरसा Father. I pray. I was praying for her. When she came to assist her, Jesus is telling me now, both of them are getting healing in the tummy. तै सर दोघा आसात हांगासर आयिल्ली मागोंक म्हण आयिल्ली दोघां जाणां सांगताले दोघांकी जेजू हांगासर आपडता देवा स्तुती करया हालेलुया दोघांकी जेजू आपडता जेजू 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 दोघांकी आपडता इब्बरನ್ನು ಪ್ರಭು ಯೇಸು ಸ್ವಾಮಿ ಮುಟ್ತಾ Holy ಇದ್ದಾರೆ Spirit. ಇಬ್ಬರು Jesus is touching them. You are the Jesus is touching them. potter, Her healing is a great healing. Pray I for her. am the clay. All of you pray. All of you pray. Jesus. Mold me Speak to the and Lord in prayer. make Speak to the Lord in prayer. me. Speak to the Lord in prayer. This Hey, is speak to the Lord what in prayer. I pray. Many are receiving healings. And you are the Receive it. potter, Receive your healing. I am the clay. Mold me and make me. And this is what I pray. You are the potter. And you are the potter, I am the clay. Mold me and make me. Mold me and make me. This is what I pray. This is what I pray. Two of them are receiving healing. You are the potter. Thank you, Jesus. She is receiving healing. Clay. Your both legs are receiving healing. Mold me and make me. This is what I pray. सगळे सगळे मी देवी गाया सगळे मी देवी You गाया are the potter, I am the clay. I am the clay. Mold me and make me. This is what I pray. You are the potter, I am the clay. Mold me and make me. This is what I pray. You are the potter, I am the clay. Mold me and make me. Mold me and make me. This is what I This is what I pray. मुझेच तकी हांव कितेंच करूं शकना